ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಿದ್ದು ಮತ್ತು ಪರ್ಚೇಸಿಂಗ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಪರ್ಚೇಸಿಂಗ್ಗೆ ಹೋಗೋಕ್ಕಾಗಿರಲಿಲ್ಲ. ಪಾಪುಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಅಂತ ಹೇಳಿದ್ನಲ್ಲ, ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಬೆಳಗ್ಗೆನೇ ರೆಡಿಯಾಗಿ ಹಸ್ಬೆಂಡ್ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ತಂಗಿ ಇದ್ದಿದ್ದರಿಂದ ಅವಳನ್ನೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಬಿಡಿಸ್ಕೊತಾ ಇದ್ದೀನಿ. ಆಂಟಿನೂ ಕೂಡ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಹತ್ರನೇ ನಿಯರೆಸ್ಟೇ ಅವ್ರ ಮನೆ ಇದ್ದಿದ್ದರಿಂದ ಟ್ರೈನಲ್ಲಿ ಹೋದರೆ ಹತ್ತಿರ ಆಗುತ್ತೆ, ಒಟ್ಟಿಗೆ ಹೋಗಿ ಬರೋಣ ಎಲ್ಲರೂ ಅಂತ ಹೇಳಿ ಈಗ ಮೈಸೂರಿಗೆ ರೀಚ್ ಆಗಿದ್ದೀವಿ. ಸೊ ನನ್ನ ಮಗಳಿಗೆ ಇದು ಫಸ್ಟ್ ಟ್ರೈನು ಅಂತ ಅನಿಸುತ್ತೆ. ನಾನು ತುಂಬ ದಿನ ಆಗಿತ್ತು ಟ್ರೈನಲ್ಲಿ ಬಂದು. ಸೊ ಹಸ್ಬೆಂಡಿಗೆ ಡ್ಯೂಟಿ ಹೆಚ್ಚು ಅವ್ರನ್ನ ಕರೆಯೋಕ್ಕಾಗಲ್ಲ, ಹಾಗಾಗಿ ನಾವೇ ಫ್ರೀ ಇದ್ದಲ್ವಾ. ಸೊ ಪಾಪನ ಊರಿಗೆ ಕಳಿಸಿ ನಾವು ಬಂದಿದ್ದೀವಿ. ಸ್ವಲ್ಪ ಕೆಲಸ ಇತ್ತು ಮೈಸೂರಲ್ಲಿ, ಹಾಗಾಗಿ ಅವ್ರೊಂದು ಸಲ ಯಾಕೆ ತಂಗಿ ಇದ್ಲಲ್ವಾ, ಸೊ ಬಂದು ಮುಗಿಸ್ಕೊಂಡು ಹೋಗೋಣ, ಸ್ವಲ್ಪ ಶಾಪಿಂಗ್ ಇತ್ತು. ಸೊ ತಂಗಿ ಇರೋದ್ರಿಂದ ನಾವೇ ಹೋಗಿ ಬರೋಣ. ಮಗ ಇಲ್ವಲ್ಲ, ಮಗ ಇದ್ದಿದ್ರೆ ಹ್ಯಾಂಡ್ಲ್ ಮಾಡೋಕ್ಕೆ ಹಿಂಸೆ, ಅಮ್ಮ ಕರ್ಕೊಂಡೋದ್ರು. ಹಾಗಾಗಿ ನಾನು ಕಳಿಸ್ಬಿಟ್ಟು ನಾವು ಟ್ರೈನಲ್ಲಿ ಬಂದಿದ್ದೀವಿ. ಆಂಟಿ ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಇಲ್ಲಿ ಅಶೋಕಪುರಂ ರೈಲ್ವೆ ಸ್ಟೇಷನಲ್ಲೇ ಇಳಿದ್ವಿ. ಸೊ ಈಗ ಆಂಟಿ ಮನೆಗೆ ಹೋಗಿ ನೆಕ್ಸ್ಟು ಆಂಟಿ ಬಂತು ಅಂದರೆ ಆಂಟಿನೂ ಕರ್ಕೊಂಡು ಹೋಗೋದು, ಇಲ್ಲಾಂದರೆ ನಾನು ನನ್ನ ಸಿಸ್ಟರು ಪಾಪ ಜೊತೆ ಹೋಗಬೇಕು. ಫಸ್ಟು ನಾವು ಬಂದಿದ್ದು ಸುಮಂಗಲಿ ಸಿಲ್ಕಿಗೆ. ಸ್ವಲ್ಪ ರೆಡಿ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ, ಬಟ್ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ಅದನ್ನು ಬಿಟ್ಟು ನೆಕ್ಸ್ಟ್ ಬಂದಿದ್ದು ಸೆಂದಿಲ್ ಟೆಕ್ಸ್ಟೈಲಿಗೆ. ನನಗೆ ಕಾಮನಾಗಿ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲಲ್ಲಿ ಸ್ಯಾರೀಸ್ಗಳೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ತುಂಬಾ ಯೂನಿಕ್ ಕಲೆಕ್ಷನ್ಸ್ಗಳಿರುತ್ತೆ, ಜೊತೆಗೆ ಹೊಸ ಹೊಸ ಪ್ಯಾಟ್ರನ್ಸ್ಗಳನ್ನೆಲ್ಲ ತರಿಸ್ತಾನೆ ಇರ್ತಾರೆ. ಹಾಗಾಗಿ ಹೋಗಿ ನೋಡೋಣ. ನನಗೂ ಸ್ವಲ್ಪ ಸ್ಯಾರಿ ಬೇಕಿತ್ತು, ಜೊತೆಗೆ ಮಗನಿಗೆ ಡ್ರೆಸ್ಗಳು ಬೇಕಿತ್ತು. ಹಾಗಾಗಿ ಸ್ಯಾರಿ ನೋಡೋಣ ಅಂತ ಹೇಳಿ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲಿಗೆ ಬಂದಿದ್ದೆ. ಸೊ ಇದು ನೋಡ್ತಾ ಇರ್ಬೋದು, ಹೆಚ್ಚು ವ್ಲಾಗ್ಗಳನ್ನ ಮಾಡ್ಕೊಳ್ಳಿಲ್ಲ, ಕೆಲವೊಂದು ಕಡೆ ಎಲ್ಲ ಅಲೋ ಮಾಡಲ್ಲ, ಬಟ್ ಇಲ್ಲಿ ನಾವು ಪರ್ಚೇಸ್ ಮಾಡ್ತಿದ್ದರಿಂದ ಅಲೋ ಮಾಡಿದ್ರು. ಹಾಗಾಗಿ ಈ ಸ್ಯಾರಿನ ತೊಗೊಂಡ್ವಿ. ಇದೊಂಥರ ಆಫ್ ವೈಟಿಗೆ ಬ್ರೌನ್ ಕಾಂಬಿನೇಷನ್ನು. ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಒಂಥರ ಹೈಲೈಟಾಗಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬ್ಲೌಸು. ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಒಂಥರ ಆಪೋಸಿಟ್ ಕಾಂಬಿನೇಷನು, ಜೊತೆಗೆ ಒಂಥರ ರೇರ್ ಕಾಂಬಿನೇಷನ್ ಅಂತ ಅನ್ನಿಸ್ತು. ಹಾಗಾಗಿ ಬ್ಲೌಸು ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರಿಂಗಲ್ಲಂತೂ. ಹಾಗಾಗಿ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ಪರ್ಚೇಸ್ ಮಾಡೋದ್ರಿಂದ ವಿಡಿಯೋನ ಅಲೋ ಮಾಡಿದ್ರು. ಹಾಗಾಗಿ ಇದೊಂದು ವಿಡಿಯೋ ಮಾಡ್ಕೊಂಡ್ವಿ. ಈ ಸ್ಯಾರಿಲಿ ತುಂಬಾ ಕಲರ್ ಕಾಂಬಿನೇಷನ್ಗಳೆಲ್ಲ ಇತ್ತು, ಜೊತೆಗೆ ಡಿಸೈನ್ಸ್ ಕೂಡ ಬೇರೆ ಬೇಕು ಅಂತಂದ್ರೂ ಇತ್ತು, ಬಾರ್ಡರ್ ಕೂಡ ಬೇರೆ ಬೇಕು ಅಂತ ಇತ್ತು, ಅಷ್ಟೊಂದು ಕಲೆಕ್ಷನ್ಸ್ಗಳಿತ್ತು. ಬಟ್ ನನಗೆ ಈ ಕಾಂಬಿನೇಷನ್ ಅಂತ ತುಂಬಾ ಇಷ್ಟ ಆಯಿತು. ಜೊತೆಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಫಂಕ್ಷನ್ಸ್ ವೇರಿಗೆ ಹೊರಗಡೆ ಎಲ್ಲ ಹಾಕೊಂಡು ಹೋಗೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಬೈ ಮಾಡಿದ್ವಿ. ನಾವೆಲ್ಲ ಸ್ಯಾರೀಸ್ ನೋಡ್ತಾ ಇದ್ದರೆ ನನ್ನ ಮಗಳು ಈ ರೀತಿ ಸೈಲೆಂಟಾಗಿ ಹೋಗಿ ಈ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಈ ಥರ ಆಟಾಡ್ತಾ ಇದ್ಲು. ಎಲ್ಲ ಕಡೆ ಮಿರರ್ ಇದ್ದಿದ್ದರಿಂದ ಅವಳಿಗೆ ಒಂಥರ ತುಂಬಾ ಯೂನಿಕ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಬೇರೆ ಪಾಪು ಅಂತನ ಏನೋ ಅಂದ್ಕೊಂಡು ಆಟಾಡ್ತಾ ಇದ್ಲು. ಹಾಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈ ಡೈಲಿ ವೇರ್ ಸ್ಯಾರೀಸ್ಗಳು ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಬಂದಿದೆ ನೋಡಿ ಅಂತ ಹೇಳಿದ್ರು. ಸೊ ಇದೆಲ್ಲ ಒಂದು ಮಿಡ್ ರೇಂಜಲ್ಲಿ, ಅಂದರೆ ಅರೌಂಡು 500 to 800 ರೇಂಜಲ್ಲಿ. ಸೊ ಒಂದೆರಡು ಚೆನ್ನಾಗಿತ್ತು ಅಂತ ಕೂಡ ಅದನ್ನು ತೊಗೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಆದಮೇಲೆ ತುಂಬಾ ಟೈಮ್ ಇತ್ತು. ಹಾಗಾಗಿ ಪಾಪುಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅವನಿಗೆ ಒಂದಷ್ಟು ಬೇಸಿಕ್ಸ್ ಥಿಂಗ್ಸ್ಗಳು ಬೇಕಿತ್ತು. ಟಿಫನ್ ಬಾಕ್ಸು, ಲಂಚ್ ಬಾಕ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಬಾಕ್ಸ್ ಆಗಿರ್ಬೋದು, ಮತ್ತು ಒಂದಷ್ಟು ವಾಟರ್ ಬಾಟಲ್ಸ್ಗಳು ಬೇಕು. ಯಾಕಂದರೆ ಅವನು ಒಂದು ಸಲ ತೊಗೊಂಡೋಯ್ತು ಅಂದರೆ 15 ಡೇಸಿಗೆ ಹಾಳು ಮಾಡ್ಕೊಂಡು ಬರ್ತಾನೆ. ಹಾಗಾಗಿ ಅವನಿಗೆ ಒಂದಷ್ಟು ಬಾಟಲ್ಸ್ಗಳು ಮತ್ತು ಮನೆಗೆ ಬೇಕಾಗಿರೋ ಸ್ವಲ್ಪ ಚಿಕ್ಕ ಪುಟ್ಟ ಎಸೆನ್ಷಿಯಲ್ಗಳು ಬೇಕಿತ್ತು. ಸೊ ಹಾಗಾಗಿ ನಾನು ಕಾಮನಾಗಿ ವಿಶಾಲ್ ಮೆಗಾ ಮಾರ್ಟಲ್ಲಿ ನೋಡ್ತೀನಿ, ಜನರಲ್ಲಾಗಿ ಸ್ವಲ್ಪ ಆಫರ್ಸ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಹೋಗಿ ಬರೋಣ, ತುಂಬ ದಿನ ಆಗ್ಬಿಟ್ಟಿತ್ತು ವಿಶಾಲ್ ಮೆಗಾ ಮಾರ್ಟಿಗೆ ಹೋಗಿ. ಸೊ ಇಲ್ಲೆಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸ್ ಬಾಕ್ಸ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ, ಜೊತೆಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಹಾಗಾಗಿ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಒಂದು ಸ್ವಲ್ಪ ಬೆಡ್ ಸ್ಪ್ರೆಡ್ಗಳು ಮತ್ತು ಈ ಲಂಚ್ ಬಾಕ್ಸ್ಗಳ ಮೇಲೆಲ್ಲ ತುಂಬಾ ಚೆನ್ನಾಗಿ ಆಫರ್ಸ್ಗಳು ನಡೀತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಆಗಿರೋ ಥಿಂಗ್ಸ್ಗಳನ್ನೆಲ್ಲ ಕೂಡ ತೊಗೊಂಡ್ವಿ. ಇನ್ನು ಕಿಡ್ಸ್ ವೇರ್ ಕಡೆ ಬಂತು ಅಂತಂದರೆ ಕಿಡ್ಸಿಗೂ ಕೂಡ ತುಂಬಾ ಆಫರ್ಸ್ಗಳು ನಡೀತಾ ಇತ್ತು. ಹಾಗಾಗಿ ಹೇಗಿದ್ದರೂ ಮಗನಿಗೂ ತೊಗೊಬೇಕಿತ್ತು, ಮಗಳಿಗೂ ತೊಗೊಳ್ಳೋಣ ಚೆನ್ನಾಗಿರೋದು ಸಿಕ್ಕಿದ್ರೆ ಅಂತ ಹೇಳಿ ನೋಡ್ತಾ ಇದ್ದೆ. ಬಟ್ ಮಗಳಿಗೆ ಎಲ್ಲಾದರೂ ಆಚೆ ಕರ್ಕೊಂಡೋಯ್ತು ಅಂತಂದರೆ ಒಂದು ಕಡೆ ನಿಲ್ಲಲ್ಲ. ಸೊ ಓಡಿ ಹೋಗ್ತಾ ಇದ್ಲು. ಅವಳನ್ನು ನಿಲ್ಲಿಸಿ ಅವಳಿಗೆ ವೇರ್ ಮಾಡೋ ತನಕ ದೊಡ್ಡ ಸವಾಲು ಥರನೇ ಅನ್ನಿಸ್ಬಿಡ್ತಾ ಇತ್ತು.
ನನಗೆ ಚಿಕ್ಕಿಗಾಗತ್ತೇನೋ. ಕುರ್ತಾಸ್ಗಳಿಗೂ ಕೂಡ ಒಳ್ಳೆ ಆಫರ್ಸ್ಗಳನ್ನೇ ನಡೀತಾ ಇತ್ತು. ನನ್ನ ಮಗಳು ಎಲ್ಲಿ ಹುಡುಕಿದ್ರು ಕೂಡ ಸಿಗ್ತಾನೆ ಇರಲಿಲ್ಲ. ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದಾಗ ಮಕ್ಕಳನ್ನ ಆದಷ್ಟು ಕೇರಾಗಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಹೆಂಗೆ ಓಡ್ತಿದ್ದಾಳೆ ಅಂತಂದರೆ, ಯಾವುದಾದ್ರೂ ಡ್ರೆಸ್ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಿದ್ಲು. ಹುಡ್ಕೋದೇ ಒಂಥರ ಭಯನೇ ಆಗ್ತಾಯಿತ್ತು, ಎಲ್ಲೋ ಹೋದ್ಲು, ಯಾರಾದರೂ ಕರ್ಕೊಂಡು ಹೋಗ್ಬಿಟ್ರೆ ಏನು ಅಂತ. ಸೊ ಈ ಗ್ಯಾಪಲ್ಲಿ ಒಂದಷ್ಟು ಕುರ್ತಾಸ್ಗಳನ್ನೂ ಕೂಡ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಕೂಡ ಒಳ್ಳೆ ಕಲೆಕ್ಷನ್ಸ್ಗಳು ಇತ್ತು, ಕಲರ್ ಕಾಂಬಿನೇಷನ್ಸ್ಗಳು ಇತ್ತು. ಬಟ್ ಈ ಥರದ್ದು ಲಾಸ್ಟ್ ಟೈಮು ನನ್ನ ಹತ್ರ ಒಂದಿದೆ ಅಂತ ಹೇಳಿ ತೊಗೊಳ್ಳಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು. ನೀವೇನಾದರೂ ವಿಶಾಲ್ ಮಗಮಾರ್ಟ್ ನಿಯರೆಸ್ಟೇ ಇತ್ತು ಅಂತಂದರೆ ಹೋಗಿ ಒನ್ಸ್ ವಿಸಿಟ್ ಮಾಡಿ. ಹೋದಾಗ ಏನಾದ್ರು ಬೈ ಮಾಡಿದಾಗ ಯೂಶ್ವಲಾಗಿ ನಂಬರ್ ಕೇಳ್ತಾರೆ. ಸೊ ನೆಕ್ಸ್ಟ್ ಟೈಮು ಏನೇ ಆಫರ್ಸ್ ಬಂತು ಅಂದರೂ ಇಮಿಡಿಯೇಟಾಗಿ ಮೆಸೇಜ್ ಕೊಡ್ತಾರೆ, ಈ ಥರ ಎಲ್ಲ ಆಫರ್ಸ್ಗಳು ನಡೀತಾ ಇದೆ, ಬಂದು ವಿಸಿಟ್ ಮಾಡಿ ಅಂತ. ನನಗೂ ಕೂಡ ಒಂದು 2 ಡೇಸ್ ಬ್ಯಾಕು ಆಫರ್ ಬಂದಿದೆ ಅಂತ ಹೇಳಿ ಮೆಸೇಜ್ ಬಂದಿತ್ತು. ಹಾಗಾಗಿ 2 in 1 ಆಗುತ್ತೆ. ಪಾಪುಗೂ ತೊಗೊಳ್ಳೋಣ, ಮತ್ತು ಪಾಪುಗೂ ಕೂಡ ಮುಡಿ ಇದೆ, ಜೊತೆಗೆ ಮಗನಿಗೂ ಕೂಡ ಮುಡಿ ಇದೆ. ಸೊ ಒಟ್ಟಿಗೆ ತೊಗೊಂಬಿಡೋಣ ಏನಾದರೂ ಸಿಕ್ಕಿದ್ರೆ ಅಂತ ನೋಡ್ತಾ ಇದ್ದೀನಿ. ಇದೆಲ್ಲ 299, 399, 499, ಇಟ್ ಡಿಪೆಂಡ್ಸ್ ಆನ್ ಸೈಜ್ ಮೇಲೆ ಹೋಗುತ್ತಂತೆ. ಹಾಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಕೂಡ ಇತ್ತು, ಒಳ್ಳೆ ಸೈಜ್ಗಳು ಕೂಡ ಇತ್ತು. ಬಟ್ ಏನು ಅಂತಂದರೆ ಇಲ್ಲಿ ಮೆಸ್ಸಿ ಮಾಡಿ ಇಟ್ಬಿಟ್ಟಿರ್ತಾರೆ, ಹೋಗಿ ಹುಡುಕಿ ನಾವು ತೊಗೊಬೇಕು. ನೋಡ್ತಾ ಇರ್ಬೋದಲ್ಲ, ಈ ಥರ ರಾಶಿ ಮಾಡಿಟ್ಟು ಹೋಗ್ತಾರೆ. ಯಾವುದನ್ನು ಕೂಡ ತೊಗೊಂಡ ಮೇಲೆ ಅದೇ ಕಡೆ ಹಾಕೋದಿಲ್ಲ, ಅದೊಂದು ಬೇಜಾರಂತ ಅನಿಸುತ್ತೆ. ಸೈಜ್ಗಳು ಕೂಡ ಸಿಕ್ಕಿದ್ರೂ ಆ ಟೈಮಲ್ಲಿ ಹುಡ್ಕೋ ಪೇಷನ್ಸೇ ಇರಲ್ಲ ನಮಗೆ, ಈ ಥರ ಎಲ್ಲ ಇಟ್ಬಿಟ್ರೆ. ನೆಕ್ಸ್ಟು ನಾವು ವಿಸಿಟ್ ಮಾಡಿದ್ದು ಟ್ರೆಂಡ್ಸಿಗೆ. ನಾನು ಯೂಶ್ವಲಾಗಿ ಎಲ್ಲದನ್ನು ಕೂಡ ಟ್ರೆಂಡ್ಸಲ್ಲೇ ತೊಗೊಳ್ಳೋದು. ಸೊ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ, ಎಷ್ಟು ಸಲ ವಾಶ್ ಮಾಡಿದ್ರು ಕೂಡ ಫೇಡ್ ಆಗೋಲ್ಲ. ಹಾಗಾಗಿ ಅವನಿಗೆ ಈಗ ಸಮ್ಮರ್ ಇರೋದ್ರಿಂದ ಜೀನ್ಸ್ ಎಲ್ಲ ಬೇಡ ಅಂತ ಹೇಳಿ ಈ ರೀತಿ ಕಾಟನ್ ಮೆಟೀರಿಯಲ್ ನೋಡ್ತಾ ಇದ್ದೆ. ಬಟ್ ಯಾವುದು ಸೈಜೇ ಇರಲಿಲ್ಲ, ತುಂಬಾ ಸೈಜ್ ಇಶ್ಯೂ, ಎಲ್ಲ 2 to 3 years ಆಲ್ಮೋಸ್ಟ್ ಇದ್ದಿದ್ದು. ಹಾಗಾಗಿ ನೋಡೋಣ, ಒಂದು ಟೀ ಶರ್ಟ್ ಜೊತೆಗೆ ಪೇರಪ್ ಮಾಡೋಣ ಅಂತ ಹೇಳಿ ಶಾರ್ಟ್ಸ್ ನೋಡ್ತಾ ಇದ್ದೆ. ಸೊ ಎಲ್ಲದಲ್ಲೂ ಕೂಡ 2 to 3 years, 3 to 4 years ಇದ್ದಿದ್ದು. ಬಟ್ ಅವನಿಗೆ 5 to 6 years, 6 to 7 years ಆ ಥರ ನೋಡ್ತಾ ಇದ್ದೆ. ಯಾವುದು ಅಷ್ಟೊಂದು ಸೈಜ್ ಇರಲಿಲ್ಲ. ಸೊ ಫೈನಲಿ ಇದೊಂದು ಈಗ ನೋಡ್ತಾ ಇದ್ರಲ್ಲ, ಇದೊಂದು ಮತ್ತು ಬ್ರಿಕ್ ರೆಡ್ ಕಲರ್ ಏನೋ, ಎರಡೇ ಸೈಜ್ ಇದ್ದಿದ್ದು. ಸೊ ತಂಗಿ ಅದೆರಡು ಹುಡ್ಕೊಟ್ಲು, ಇದೆರಡು ಸೈಜ್ ಇದೆ ನೋಡು ಅಂತ. ಸೊ ಇದೆರಡೂ ಕೂಡ ತೊಗೊಂಡು ಮನೆಗೆ ಹೊರಟ್ವಿ. ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.